ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾವು ಔಟ್ಸೈಡ್ ಹೋಗಿದ್ವಿ. ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಹಾಗಾಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋಟೆಲಿಗೆ ಬಂದಿರೋದು. ಬಟ್ ಟೈಮು ಇನ್ನೂ ಇತ್ತು. ಹೋಟೆಲ್ಗೆ ಹೋಗೋಣ ಅಂತ ಈ ಶ್ರುತಿ ಹೇಳಿದ್ಲು. ಹಾಗಾಗಿ ವೆಯ್ಟ್ ಮಾಡಿದ್ವಿ. ಅವಳು ಪೂಜೆ ಮಾಡೋಕ್ಕೆ ಹೋದವಳು 8:15 ಹೋದವಳು. 10:30 ಆದರೂ ಬರಲಿಲ್ಲ ಪೂಜೆ ಮಾಡಿ. ಅವಳು 10:30 ಬಂದಿದ್ದು. ಅಷ್ಟರಲ್ಲಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿ ಒಂದೇ ಒಂದು ಹೋಟೆಲ್ ಇತ್ತು. ನಾನ್ ವೆಜ್ ಹೋಟೆಲು ಕೂಡ ಇತ್ತು. ಬಟ್ ನಮಗೆ ನಾನ್ ವೆಜ್ ಅವತ್ತು ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ವೆಜ್ ಹೋಟೆಲ್ನ ಹುಡುಕೊಂಡು ಬಂದ್ವಿ. ಫೈನಲಿ ಇದೊಂದು ಹೋಟೆಲ್ ಸಿಕ್ತು. ಬಟ್ ಈ ಹೋಟೆಲ್ ಹೆಸರೇನು ಅನ್ನೋದೇ ಗೊತ್ತಿಲ್ಲ ನನಗೆ. ಏನು ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಹೋಟೆಲ್ ಹೆಸರು ನೆನಪೇ ಬರ್ತಾ ಇಲ್ಲ. ಈ ಹೋಟೆಲ್ ಓಪನ್ ಇತ್ತಲ್ಲ, ಸರಿ ಇಲ್ಲೇ ಹೋಗೋಣ ಅಂದ್ಬಿಟ್ಟು ಈ ಹೋಟೆಲ್ಗೆ ಬಂದ್ವಿ ನಾವು. ಮತ್ತು ಇನ್ನೊಂದು ಏನಂದರೆ, ನನ್ನ ಒಂದು ಯೂಟ್ಯೂಬ್ ಚಾನಲು ಓಪನ್ ಆಗಿ, ಅಂದರೆ ನಾನು ಓಪನ್ ಮಾಡಿ 1 ವರ್ಷದ ಮೇಲಾಯಿತು. ಸೆಪ್ಟೆಂಬರ್ 26ಗೆ 1 ಇಯರ್ ಕಂಪ್ಲೀಟ್ ಆಯಿತು. ಆದರೂ 1K ಸಬ್ಸ್ಕ್ರೈಬರು ಆಗಲಿಲ್ಲ. ಯಾಕೆ ಅಂದರೆ ನೀವು ಮಾಡ್ಕೊಂಡಿಲ್ಲ, ಅದಕ್ಕೆ ಸಬ್ಸ್ಕ್ರೈಬರ್ಸು ಆಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಬಟ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗೋಗಿ ಇವಾಗ 1 ಇಯರ್ ಆಯ್ತಲ್ವಾ. ಯಾವ್ಯಾವ ಮಂತಲ್ಲಿ ಎಷ್ಟೆಷ್ಟು ಅವರ್ಸ್ ಆಗಿದೆ ಅದೆಲ್ಲ ಡೌನ್ ಆಗ್ತಾ ಹೋಗುತ್ತೆ. 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ ಮಾತ್ರ ಅದು ಹಾಗೆ ಉಳ್ಕೊಳ್ಳೋಕ್ಕೆ ಸಾಧ್ಯ. ಪ್ಲೀಸ್ ಈಗಾದರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕೋದಕ್ಕೆ ಎಲ್ಪ್ ಆಗುತ್ತೆ. ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ತುಂಬ ಜನ ನೋಡ್ತಿದ್ದಾರೆ. ಬಟ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನನ್ನ ಒಂದು ರಿಕ್ವೆಸ್ಟು, ಹಾರ್ಡ್ರಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಇಯರ್ ಕಂಪ್ಲೀಟ್ ಆಗೋಗಿದೆ, ಆದರೂ ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗು ತುಂಬ ತಲೆ ಕೆಡಿಸ್ಕೊಳ್ತಿದ್ದೆ. ಅಯ್ಯೋ ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಅಯ್ಯೋ ವ್ಯೂಸ್ ಆಗ್ತಿಲ್ಲ ಅಂತ. ಬಟ್ ಇವಾಗ ತಲೆ ಎಲ್ಲ ಕೆಡಿಸ್ಕೊಳ್ಳಲ್ಲ. ನನಗೆ ಟೈಮ್ ಇದ್ದು ವೀಡಿಯೋ ಮಾಡೋಕ್ಕಾಗುತ್ತಾ, ಮಾಡ್ಕೊಳ್ತೀನಿ. ನನಗೆ ಟೈಮ್ ಇದ್ದು ವೀಡಿಯೋ ಹಾಕೋಕ್ಕಾಗುತ್ತಾ, ಆ ಟೈಮಲ್ಲಿ ಹಾಕ್ತೀನಿ. ಮೊದಲು ತುಂಬ ಟೆನ್ಷನ್ ತೊಗೋತಿದ್ದೆ. ಅಯ್ಯೋ ಆಗ್ತಾನೇ ಇಲ್ಲ, ನೋಡ್ತಾನೇ ಇಲ್ಲ ಅಂತ. ಯಾರು ಫಸ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತೀರ ಇವರು ಕೂಡ ನನ್ನ ಥರ ಹಾಡಬೇಡಿ. ಖಂಡಿತವಾಗ್ಲೂ ಹಾಡ್ತಿರ್ತೀರ. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗಿ. ನಿಮ್ಮ ಕೈಲಿ ಹೇಗೆ ಸಾಧ್ಯ ಆಗುತ್ತೆ ಹಾಗೆ ಮಾಡ್ಕೊಂಡೋಗಿ. ಯಾವಾಗುತ್ತೆ ಆವಾಗಲೇ ಅದು ಏನೋ ಮಾನಿಟೈಸೇಷನ್ ಆನ್ ಆಗಲಿ. ಅದ್ರ ಬಗ್ಗೆ ಹೆಚ್ಚು ನಾವು ತಲೆ ಕೆಡಿಸ್ಕೊಳಕ್ಕೆ ಹೋದರೆ ಹುಚ್ಚರಾಗ್ಬಿಡ್ತೀವಿ ಅಷ್ಟೇ. ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಇಗ್ನೋರ್ ಮಾಡಿ ಖುಷಿಯಾಗಿರಿ. ನಿಮ್ಮ ಕೈಲಿ ಸಾಧ್ಯವಾದರೆ ಮಾತ್ರ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳನ್ನ ಹಾಕ್ತಾ ಹೋಗಿ ಅಷ್ಟೇ. ಮತ್ತು ಇಲ್ಲಿ ಸೂಪೆಲ್ಲ ಆರ್ಡ್ರ್ ಮಾಡಿದರು. ಸೂಪ್ ನಾನು ಕುಡ್ದಿದ್ದೀನಿ. ಬಟ್ ಅದಕ್ಕೆ ಏನೇನೋ ಕೊಟ್ಟಿದ್ರು. ಅದನ್ನು ಹಾಕೊಂಡೆಲ್ಲ ಕುಡಿಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ. ಸುಳ್ಳು ಹೇಳೋದೇನೋ. ನಾನು ಅಷ್ಟಾಗಿ ಹೋಟೆಲ್ಗೆ ಹೋಗಲ್ಲ. ನಾನು ಹೋಟೆಲ್ ಊಟ ಇಷ್ಟ ಇಲ್ಲ. ಬಟ್ ಇದೆಲ್ಲ ಹಾಕ್ಕೊಂಡು ಸೂಪೆಲ್ಲ ಕುಡ್ದಿದ್ದೀನಿ. ಬಟ್ ಇದನ್ನು ಹಾಕ್ಕೊಂಡೆಲ್ಲ ಕುಡಿಯೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಒಂದು ಸೂಪ್ ಜೊತೆ ಇದೇನು ಅಂತಲೂ ಗೊತ್ತಿಲ್ಲ ಹಾಕ್ಕೊಂಡು ಕುಡಿದು ಎಕ್ಸ್ಪೀರಿಯನ್ಸ್ನ ಮಾಡಿದ್ದು. ನೀವ್ಯಾರಾದರೂ ನನ್ನ ಥರ ಇದ್ದೀರಾ? ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಊಟ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 11:30 ಆಗೋಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಮಲ್ಕೊಂಬಿಟ್ಟಿದ್ರು. ಆ ಟೈಮಲ್ಲಿ ನಾವು ಮನೆಗೆ ಬಂದಿದ್ದೀವಿ. ಸೊ ಆಗ್ಬಿಟ್ರೆ ಇದೇನೋ ಸ್ಪೆಷಲಾಗಿ ಫಸ್ಟ್ ಟೈಮು ಈ ಥರ ಸೂಪ್ನ ತಿಂತಿರೋದು. ಮ್ಯಾಂಚನ್ ಹಾಕ್ಬಿಟ್ಟು ಆಕಾಶರು ಮ್ಯಾಂಚು ಅಂತ ತಿಂತಿರೋದಲ್ಲ ಕುಡಿತಿರೋದು. ನಾನು ಕುಡಿಯಲ್ಲ ಕೊಡಲ್ಲ ಅವ್ರು ತಂದು. ಅದ್ರಲ್ಲಿ ತಿನ್ನೋದಲ್ಲ ಅದು. ಚೆನ್ನಾಗಾಯ್ತಾ? ಮಾತಾಡ್ತೀನಿ. ತಗೋ ಏನು ಕೊಡ್ತಿಸ್ ನಂಗೆ ಗೊತ್ತಾಗ ನನಗೆ ನೋಡಿ. ನಿಮ್ಮ ವಿಡಿಯೋಗಳನ್ನ ನಾವೇ ನೋಡ್ಕೋಬೇಕಷ್ಟೆ. ಯಾಕೆ ನೋಡ್ತಾವ್ರೆ? ಹೆಂಗೆ ನೋಡ್ಬಿಟ್ರೆ ನೀವೆಲ್ಲ ಇರ್ತೀರ ಎಲ್ಲರೂ. ಇದೇನಿದು? ಮಂಚೂರಿಯನ್. ಯಾವುದು? ಮಶ್ರೂಮ್ ಮಂಚೂರಿಯನ್ ಇದು. ಅಷ್ಟೇ. ಮತ್ತೆ ನೀವೇನೋ ಸುಮ್ಮನೆ ಬಂದಿ. ವೆಜ್ ಕೊಲ್ಹಾಪುರಿ. ಆಲ್ಮೋಸ್ಟ್ ನಾನು ಎಲ್ಲೋದ್ರೂ ವೆಜ್ ಕೊಲ್ಹಾಪುರಿನೇ ತಿಂದಿದ್ದೆ. ಮತ್ತು ರೋಟಿ ಎಲ್ಲ. ಚೆರಿಗೆ ಮಾತ್ರ ಕಿಚಡಿ. ಅವನಿಗೆ ಹೇಳ್ಬಿಟ್ಟು ಸ್ಪೆಷಲಾಗಿ ಮಾಡಿಸಿರೋದು. ಇಲ್ಲ ಅಂದರೂ ಮಾಡಿಕೊಟ್ಟವ್ರೆ ಪಾಪ. ಸ್ವಲ್ಪನ ಅದಕ್ಕೆ ಎದ್ಕೊಂಡು ಮಾಡ್ಕೊಟ್ಬಿಟ್ಟು ಅದು ಮೆಲ್ಟ್ ಆಗಿಬಿಡುತ್ತೆ. ತಿನ್ಕಡೆ ನೋಡಿ ಎಲ್ಲ ಇದಾಯ್ತಿದೆ. 11:30 ಈಗ ಊಟ ಮಾಡ್ಕೊಂಬಂದಿದ್ದೀವಿ. ಪಟಾಕಿ ಹೊಡಿಯ
ಹೊಡಿಯೋಕ್ಕೆ ನಾವು ಪಟಾಕಿ ಹೊಡಿಯೋಕ್ಕೆ ಈಗ ಬಂದಿದ್ದೀವಿ. ಶೇರ್ ಮಾಡ್ಬೇಕಂತ ಹೇಳಿಲ್ವಾ ಜಾನು? ಎಲ್ಲ ಕಾಸು ಬನ್ನಿ ಮಾಡೋಣ. ಎಷ್ಟೇ ಟೈಮು? ಟೈಮ್ ಇಸ್ 11:30. 11:30 ಪಟಾಕಿ ಹೊಡಿತಿರೋದು. 11:30 ನಾಳೆ ನಮ್ಮ ಪಾಪ ಇರಲ್ಲ. ಇನ್ನು ನಾಳಿದ್ದೇನಾದ್ರೂ ಅಲ್ಲಿಗೆ ಹೋಗಿದ್ದು ಬರೋಣ ಅಂದ್ರೆ ಅಲ್ಲಿ ಇವ್ರ ಮನೇಲಿ ಇನ್ನೂ ನನಗೆ ಎಲ್ಲ ಅನ್ಸುತ್ತೆ. ಮಲ್ಗಿರಲ್ಲ ಯಾರು. ಅದೇನು ದಮ್ಮನೆಲ್ಲ ಬಂದು ನಿಂತು ಇತ್ತ ಬಾ ಅಂತ ಇದ್ದೀನಿ. ಅದು ಏನಾಗಲ್ಲ ಹಚ್ಕೊಳಮ್ಮ ಸುಮ್ಮನೆ ಹಿಡ್ಕ ಯಾರೇ ಇವಳು? ಏಯ್ ಇದು ಕೊಟ್ಬಿಡಪ್ಪ ಚಿಕ್ಕಿಗೆ. ಮೊಬೈಲು ಬ್ಯಾಟ್ರಿ ನಾನೇ ಅಲ್ಲೇ ಹಿಡ್ಕೊ ಮತ್ತೆ ಹಿಡ್ಕೊಬಿಟ್ಟೆ ಯಾಕಂಗೆ ಆಡ್ತೀಯ? ಅವೇನಾಗಲ್ಲ ಹಿಡ್ಕೊಳ. ಸರಿ ಅಷ್ಟೇಪ್ಪ ಹಿಡ್ಕೊಂಡಿದ್ರು ಕೈ ಹಿಡ್ಕೊಂಡಿದ್ರು ಅಷ್ಟೇ ಎಲ್ಲಿ ಎಲ್ಲ ಹಂಗೆ ನಿಂತ್ಕೋ. ಆಯ್ತು ಸರ್ ಬರ್ಬಿಟ್ಟು ಕೆಳಗಡೆ ಮಾಡ್ಕೋ. ಸಣ್ಣವು ಬೇಡ ಬಿಡಪ್ಪ. ಇಲ್ಲ ಅಲ್ಲವಲ್ಲ ನಾಳೆ ಹೊಡೆಯನ್ ಬಿಡಿ. ದೊಡ್ಡ ಸುಸ್ರು ಬತ್ತಿಗಳು ನಮ್ಮ ಪಾಪನ ಕೈ ಮ್ಯಾಗ ಆರ್ತವೆ ಅಂತ ಬೇಡ ಅಂತಿದ್ದೀನಿ. ಮುಂದಕ್ಕೆ ಬರ್ರಿ ಆಯ್ತು. ಮುಂದಕ್ಕೆ ಬರೋ ಚಪ್ಪಲಿ ಹಾಕಿದಿರಲ್ವ? ಮುಂದಕ್ಕೆ ಬರೋ ಮುಂಚೂರಾ. ಓಕೆ ದೊಡ್ಡದೈತೆ ನಾವು ಹೊಡೆಯ ನೀರು. ಮತ್ತೆ ಚಿಕ್ಕದೇ ಹೊಡಿಬೇಕಾ? ಕೈ ಮ್ಯಾಗ ಹಾಕೋಬಿಡು. ಎಲ್ಲ ಚಿಕ್ಕಿ ಅಷ್ಟೇ ಬಿಡ, ಇನ್ನೇನಿಲ್ಲ. ಮೇಲೆ ಹೋಗಿ ಆಟಕ್ಕೆ ಹಾಕಿ ಬೆಂಕಿ ಬಾಯ ಕಡೆ ಯಾವುದಮ್ಮ? ಇದೆಲ್ಲ ಚಿಕ್ಕ ಮಕ್ಕಳು ಹೊಡೆಯೋದಲ್ಲ. ಆಯ್ತಾಯ್ತು. ಇದೆಲ್ಲ ಮನೇಲಿದೆ ಹೊಡಿವೆ ನಡೆಯುವ ಪಟಾಕಿಯ ಮಗು ಸುಮ್ಮನಿರುತ್ತೆ ಅಂತ ನಾಳೆಗೆ ತಗೊಂಬಂದು ಹೊಡಿಮ ಎತ್ಕೊ ಅಂದೆ. ಎತ್ಕ ನಡಿ ಇನ್ನೇನು. ಶ್ರುತಿ ಇವೆಲ್ಲ ನಿಜ ಹೊಡಿತೀವ ನಾವು.